ಸ್ವಾಗತ ಸುಸ್ವಾಗತ. ಪ್ರತಿ ಸರಿ ಅಂತೆ ನಾವು ಈ ಸರಿನ ನಿಮ್ಮ ಮುಂದೆ ಒಬ್ಬ ಅತಿಥಿನ ಕರ್ಕೊಂಡ್ ಬರ್ತಾ ಇದ್ದೀವಿ. ಆ ಹುಡುಗ ಏನಪ್ಪಾ ಅಂದ್ರೆ ಚಿಕ್ಕ ಹುಡುಗ. ಅವನ ಪ್ರತಿಭೆ ಮತ್ತೆ ಅವನ ಒಂದು ಮೆಮೊರಿ ಅದ್ಭುತವಾದದ್ದು. ಈಗ 8, 9 ಬೇಡ 10 ವರ್ಷ ಇರ್ಬೋದೇನೋ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಮಾಡಿ ಸರ್ಟಿಫಿಕೇಟ್ ಪಡೆದಿದ್ದಾನೆ. 16 ಗೋಲ್ಡ್ ಮೆಡಲ್ಗಳನ್ನ, ಸರ್ಟಿಫಿಕೇಟ್ಸ್, ಶೀಲ್ಡ್ಗಳನ್ನ ತಗೊಂಡಿರೋಂಥ ಹುಡುಗ. ಮತ್ತೆ ಈ ಹುಡುಗನ IQ ಮೆಮೊರಿ ಅದ್ಭುತವಾಗಿದೆ. ಅವನು ಚಿಕ್ಕ ಮಕ್ಕಳು, ಅವನು 10 ತಿಂಗಳಲ್ಲಿ ಇದ್ದಾಗಲೇ ಅವನು ಎಲ್ಲ ಅವನಿಗೆ ಆಟ ಸಾಮಾನು ಕೊಟ್ರೆ ಅವನು ಅದನ್ನ ಬಿಟ್ಟು ಬುಕ್ ಹಿಡಿತಾ ಇದ್ದಂತೆ. ಬುಕ್ ಪಕ್ಕದಲ್ಲಿ ಬಿದ್ದಿರೋ ಬುಕ್ನ ಎತ್ಕೊಳ್ತಾ ಇದ್ದಂತೆ. ಇದನ್ನ ಕೇಳಿ ನಮ್ಗೆ ಆಶ್ಚರ್ಯ ಆಯ್ತು. ಮತ್ತೆ ಈಗಿನ ಮಕ್ಕಳು ಏನಪ್ಪಾ ಅಂದ್ರೆ ಬರೇ ಮೊಬೈಲು, TV ಇದರಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಇಂಥ ಮಕ್ಕಳು ಈ ತರ ಪ್ರತಿಭಾನ್ವಿತ ಹುಡುಗನ ಜೀವನ ಅಥವಾ ಅವರ ಒಂದು ಕತೆಗಳನ್ನ ಅಥವಾ ಅವ್ರ ನೋಡಿ ಅವ್ರ ಮಾತುಗಳು ಕೇಳಿದ್ರೆ ಅವ್ರಿಗೂ ಇಂಪ್ರೆಸ್ ಆಗ್ಬೋದು. ಆ ಮಕ್ಕಳನ್ನು ಓದೋದ್ರ ಕಡೆ ಗಮನ ಕೊಡ್ಬೋದು. ಆಟದ ಬಗ್ಗೆ ಈ ಹುಡುಗನು ಅದ್ಭುತ ಆಟಗಾರ. ಟೆನ್ನಿಸ್ ಆಡೋದ್ರ ಮುಖಾಂತರನು ಮತ್ತೆ ಹಲವಾರು ಕ್ರೀಡೆಗಳನ್ನ ಆಡ್ತಾನೆ, ಮತ್ತೆ ಓದ್ತಾನೆ, ಮತ್ತೆ ಪ್ರಪಂಚದ್ದು, ನಮ್ಮ ಇಂಡಿಯಾದ್ದು, ನಮ್ಮ ಕರ್ನಾಟಕದ್ದು ಇತಿಹಾಸ, ಹಿಸ್ಟ್ರಿ ಮತ್ತೆ ಜನರಲ್ ನಾಲೆಜ್ ಏನಿದೆಯೋ ಎಲ್ಲವನ್ನು ತಿಳ್ಕೊಂಡಿರೋಂಥ ವ್ಯಕ್ತಿ. ಇಂಥ ಹುಡುಗರು ನಮ್ಮ ಸಮಾಜಕ್ಕೆ ಆದರ್ಶ ಆಗುವಂಥದ್ದು. ಮತ್ತೆ ಬೇರೆ ಮಕ್ಕಳಿಗೆ ಇವರು ಒಂದು ಸ್ಫೂರ್ತಿಯನ್ನು ಕೊಡುವಂತ ಅನ್ಸೋದ್ರಿಂದ ನಾವು ಈ ಹುಡುಗನ್ನ ಇಂಟ್ರೂ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಈ ಹುಡುಗ ಬೇರೆ ಯಾರಲ್ಲ, ಆದಿಶ್ M. ಪಾಟೀಲ್ ಅಂತ. ಬನ್ನಿ. ಈ ವಯಸ್ಸಲ್ಲಿ ಅವನಿಗೆ ಹೆಚ್ಚು ಕಡಿಮೆ ಎಷ್ಟಪ್ಪ ಅಂದ್ರೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡು, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ದಾಖಲೆ ಆಗಿದೆ. ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. 16 ಮೆಡಲ್ಗಳನ್ನ ತಗೊಂಡಿದ್ದಾನೆ, ಕಪ್ಗಳನ್ನ ತಗೊಂಡಿದ್ದಾನೆ, ಸುಮಾರು ಸರ್ಟಿಫಿಕೇಟ್, ಪ್ರಶಸ್ತಿ ಸರ್ಟಿಫಿಕೇಟ್ ಪಡೆದಿದ್ದಾನೆ ಈ ವಯಸ್ಸಿಗೆ. ಇದು ಬಹಳ ಅದ್ಭುತ ಮತ್ತು ಆಶ್ಚರ್ಯ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಸಾಧನೆ ಮಾಡಿರೋದು. ಈಗ ಹುಡುಗನ ಪರಿಚಯ ಮಾಡ್ಕೊಳಕ್ ಹೋಗೋಣ, ಬನ್ನಿ. ಮೇಡಮ್, ನಿಮ್ಮ ಮಗನಿಗೆ ಏನಾದ ಆಕ್ಟಿವಿಟೀಸ್ ಇತ್ತ? ಅಂದ್ರೆ ಆಕ್ಟಿವಿಟೀಸ್ ಲೈಕ್ ಅವನು ಆಡ್ತಾ ಇದ್ದ, ಬಟ್ ಅದೇ ಹೇಳ್ದಾಗೆ ಬುಕ್ಸ್ ನ ತಗೊಂಡ್ಬಿಟ್ಟು ಅದನ್ನ ಉದ್ದ ಈ ತರ ಹಾಲಿಂದ ಅಡ್ಗೆ ಮನೆಯವ್ರಿಗೆ ಜೋಡಿಸ್ಬಿಟ್ಟು ಲೈಕ್ ಟ್ರೈನ್ ಇದೆ ಅಂತ ಅಮ್ಮ ಹೇಳ್ತಾ ಇದ್ದ ಆ ತರ. ಆಮೇಲೆ ಅವಂದೇ ಆದ ಟಾಯ್ಸ್ ಎಲ್ಲ ತಗೊಂಡ್ಬಿಟ್ಟು, ಬಾಲ್ ತಗೊಂಡ್ಬಿಟ್ಟು, ಚಿಕ್ಕದ್ ಬಾಲ್, ದೊಡ್ಡ ಸೈಜಸ್ ಎಲ್ಲ ಬಾಲ್ ತಗೊಂಡ್ಬಿಟ್ಟು ಥರ್ಮಾಕೋಲ್ ಪೀಸಸ್ ತಗೊಂಡು ಸೋಲಾರ್ ಸಿಸ್ಟಮ್ ಕ್ರಿಯೇಟ್ ಮಾಡ್ತಿದ್ದ ಅವಂದೇ ಓನ್ ಆಗಿ. ಆಮೇಲೆ ಥರ್ಮಾಕೋಲ್ದು ಕಟ್ಟಿಂಗ್ ಮಾಡ್ಬಿಟ್ಟು ತನಗೆ ಬೇಕಾಗಿ ಶೇಪ್ ಅಲ್ಲಿ ಕೈಯಿಂದ ಕಟ್ ಮಾಡೋದು, ಅದನ್ನ ಜೋಡಿಸ್ಬಿಟ್ಟು ಡೈನೋಸರ್ ಮಾಡಿದ್ದ ಒಂದ್ಸಲ. ಆಮೇಲೆ ಅದರಿಂದನೂ ಸ್ನೇಕ್ ಮಾಡಿದ್ದ. ಆಮೇಲೆ ಆಕ್ಟೋಪಸ್ ಅಂತೆ. ಇದು ಡ್ರೈ ಫ್ರೂಟ್ಸ್ ಪಿಸ್ತಾ ಶೆಲ್ ಬರುತ್ತಲ್ಲ, ಅವ್ನು ಸುಮ್ನೆ ಏನು ಕೂತ್ಕೊಂತ ಇರ್ಲಿಲ್ಲ, ಜಸ್ಟ್ ಕ್ರಿಯೇಟಿವಿಟಿ ಅವ್ನು ಏನೇನ್ ಮೈಂಡ್ ಅಲ್ಲಿ ಓಡ್ತಿತ್ತು ಜಸ್ಟ್ ಒಂದ್ಸಲ ನೋಡ್ತಿದ್ದ ಟಿವಿಯಲ್ಲಿ ನಾವ್ ಯಾವಾಗಾದ್ರೂ ಹಾಕ್ದಾಗ. ಅದು ಇಂಟ್ರೆಸ್ಟ್ ಬಂತ, ಅದನ್ನ ನೋಡ್ದೇನೆ ಅವ್ನ್ ಮಾಡ್ತಿದ್ದ. ನಾವು ತೋರ್ಸ್ಬಿಟ್ಟು ಮಾಡಿದ್ರೆ ಮಾಡಲ್ಲ ಅವನು. ಅವ್ನ ತಲೆಯಲ್ಲಿ ಏನ್ ಕ್ಯಾಪ್ಚರ್ ಆಗಿರುತ್ತೆ ಇಮೇಜು, ಅದನ್ನ ಕರೆಕ್ಟ್ ಆಗಿ ಎಕ್ಸಿಬಿಟ್ ಮಾಡಿ, ವೇಸ್ಟ್ ಇಂದ ಏನೇ ವೇಸ್ಟ್ ಸಿಗ್ಲಿ ಅವ್ನ್ ಕೊಟ್ರೆ ಅವ್ನ ತಲೆಯಲ್ಲಿ ಬಂತು ಅಂದ್ರೆ ಅದನ್ನ ಮಾಡ್ಬಿಡ್ತಿದ್ದ ಅವನು. ಆಕ್ಟೋಪಸ್ ಮಾಡಿದ್ದ, ಡೈನೋಸರ್ ಮಾಡಿದ್ದ, ಸ್ನೇಕ್ ಮಾಡಿದ್ದ. ಅದ್ರ ಮೋಸ್ಟ್ ಆಫ್ ಟೈಮು ಸೋಲಾರ್ ಸಿಸ್ಟಮು, ಪ್ಲಾನೆಟ್ಸು ಅದ್ರ ಸುತ್ತಮುತ್ತನೇ ಅವ್ನು ಇದ್ ಮಾಡಿದ. ಗೋವಾಗ ಹೋಗಿದ್ದಾಗ, ಗೋವಾಗ ಅಂದ್ರೆ ಆಕ್ಚುಲಿ ಒಂದು ವರ್ಷ ಬರ್ಡೇ ಆದ್ಮೇಲೆ ಒಂದ್ಸಲ ಹೋಗ್ ಬರೋಣ ಅಂತ ಹೋಗಿದ್ವಿ. ಲೈಕ್ ಅವ್ರ ಫ್ರೆಂಡು ನಾವು ಹೋಗಿದ್ವಿ. ಹೋದಾಗ ಒಂದು ಇನ್ಸಿಡೆಂಟ್ ನಡೀತದು. ನನ್ಗೆ ಆ ಟೈಮಲ್ಲಿ ನಾನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದು ಜಸ್ಟ್ ಏನೋ ದೊಡ್ಡವ್ರು ಇದಾರೆ ಹೇಳ್ತಾ ಇದಾರೆ ಅಂತ ಅನ್ಕೊಂಡೆ. ಅಂದ್ರೆ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ಬೆಳಿಗ್ಗೆ ಒಬ್ರು ಅಂಕಲ್ ಬಂದ್ರು, ಲೈಕ್ ಬ್ರೇಕ್ಫಾಸ್ಟ್ ಸರ್ವ್ ಮಾಡಕ್ಕಂತ ಬಂದ್ರು. ಅವ್ರದ್ದು ಗಮನ ಇವನ್ ಕಡೆ ಹೋಯ್ತು. ಸಡನ್ ಆಗಿ ಹೋದ ತಕ್ಷಣ ಇವ್ನ್ಗೆ ಎಷ್ಟು ವರ್ಷ ಅಂತ ಕೇಳಿದ್ರು. ಜಸ್ಟ್ 1 ವರ್ಷ ಅಂತಂದೆ. ಅವ್ನು ನೋಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು, ಇಲ್ಲ ಇವನು ತುಂಬಾ ಡಿಫ್ರೆಂಟ್ ಆಗಿದೆ ಈ ಮಗು, ಗಾಡ್ ಗಿಫ್ಟ್. ಲೈಕ್ ಅವ್ನ್ ಕಿವಿ ಗಣೇಶನ್ ತರ ಇದೆ, ಅವ್ನ್ ಹಣೆ ಒಂಥರ ಇದೆ. ಇನ್ನು 1-1.5 ವರ್ಷದಲ್ಲಿ ಅವ್ನ್ ಏನೋ ಒಂದ್ ಸಾಧನೆ ಮಾಡ್ತಾನೆ, ನಿಂಗ್ ಪ್ರೌಡ್ ಫೀಲ್ ಆಗುತ್ತೆ ಅಂತ ಹೇಳಿದ್ರು.
ನಾನೇನೋ ಏಜ್ ಆಗಿದೆ, ಅಂಕಲ್ ಇದ್ದಾರೆ, ಸೊ ಅವ್ರದ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ಏನೋ ಹೇಳಿರ್ಬೋದು ಅಂತ ನಾನು ಸುಮ್ಮನೆ ಅದೇ. ಬಟ್ ಯಾವಾಗ ಒಂದು ಒಂದೊಂದು ಕಲಿತಾ ಬಂದಲ್ಲ, ಸೊ ಅವಾಗ ನನ್ಗೆ ರಿಯಲೈಸ್ ಆಗ್ಲಿಲ್ಲ. ಯಾವಾಗ ರಿಯಲೈಸ್ ಆಯ್ತು ಅಂದ್ರೆ ಅವ್ನು 2.5 ವರ್ಷ ಅಷ್ಟೊತ್ತಿಗೆ ತುಂಬಾ ನಾಲೆಜ್ ಗೇನ್ ಮಾಡ್ಕೊಂಡಿದ್ದ ಅವ್ನು. ಲೈಕ್ ಸ್ಪೇಸ್ ಇಂದಾಗ್ಲಿ, ಆಮೇಲೆ ಪ್ಲಾನೆಟ್ಸ್, ಕರ್ನಾಟಕ ಜ್ಞಾನಪೀಠ, ಆಮೇಲೆ GK ಕ್ವಶನ್ಸ್ ಮೋರ್ ದೆನ್ ಎಷ್ಟು ಒಂದು 4,000-5,000ಕ್ಕಿಂತ ಜಾಸ್ತಿ ಕ್ವಶನ್ ಆನ್ಸರ್ ಮಾಡ್ತಿದ್ದ ಆ ಟೈಮಲ್ಲಿ 2.5 ವರ್ಷಕ್ಕೆ. ಸೊ ಅವಾಗ ನನ್ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅವ್ರ ಅಂಕಲ್ ಹೇಳಿದ್ದು ಎಸ್ ಕರೆಕ್ಟ್ ಅನ್ಕೊಂಡ್ ಬಂದು ಜಸ್ಟ್ ಏನೋ ಕರೆಕ್ಟ್ ಆಗ್ತಾ ಇದೆ ಅಂತ ಅನಿಸ್ತು. ಮತ್ತೆ ಡಿಫ್ರೆಂಟ್ ಅಂತ ನಾವ್ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಲೈಕ್ ಇವನ್ ಗಾಡ್ ಗಿಫ್ಟ್ ಇದಾನೆ ಅಂತ ಎಲ್ಲರೂ ಹೇಳಿದ್ರು, ಡಿಫ್ರೆಂಟ್ ಆಗಿದ್ದಾನೆ ಅಂತ. ಬಟ್ ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ ನಾರ್ಮಲ್ ಮಗು ತರಾನೇ ಬೆಳೆಸ್ತಾ ಬಂದೀವಿ ಇಲ್ಲಿವರೆಗೂ. ನಾವು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಲ್ಲ, ನಿನ್ ಗಿಫ್ಟೆಡ್ ಇದೆ ಅಂತ ಯಾವತ್ತೂ ಹೇಳಿಲ್ಲ ನಾವು. ಮತ್ತೊಂದ್ಸಲ ಕೋಲ್ಕತ್ತಾಗ ಹೋದಾಗೂ 4 ವರ್ಷದವನಿದ್ದ ಇವನು. ಅಷ್ಟೊತ್ತಿಗೆ ಸುಮಾರು ಅವಾರ್ಡ್ ತಗೊಂಡಿದ್ದೆಲ್ಲ ಮಾಡಿದ್ದ. ಅವ್ರಿಗೆ ಗೊತ್ತೇ ಇರ್ಲಿಲ್ಲ. ಕೋಲ್ಕತ್ತಾಗ ಇವ್ರ ಫ್ರೆಂಡ್ ಮದ್ವೆ ಇತ್ತು. ಅವಾಗ ಹೋದಾಗ ಜಸ್ಟ್ ಅವರು ಅಲ್ಲೇ ಎಷ್ಟು ಪರ್ಸನ್ ಅಂಕಲ್ ಇದ್ರು ಇಬ್ರು. ಅವ್ರಿಗೆ ಗೊತ್ತೇ ಇಲ್ಲ ಆಕ್ಚುಲಿ ಇವನ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಇವನು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಆಗಿದೆ, ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಆಗಿದೆ ಅಂತ. ಬಟ್ ನೋಡಿದ ತಕ್ಷಣ ಅವ್ರು ಬೆಂಗಾಲಿ ಭಾಷೆಯಲ್ಲಿ ಹೇಳಕ್ ಸ್ಟಾರ್ಟ್ ಮಾಡಿದ್ರು ಇವನ್ ಬಗ್ಗೆ. ನಮ್ಗೆ ಅರ್ಥ ಆಗ್ಲಿಲ್ಲ ಬೆಂಗಾಲಿ ಭಾಷೆ. ಸೊ ಇವ್ರ ಫ್ರೆಂಡ್ ನೆಕ್ಸ್ಟ್ ನಮ್ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ರು, ಇಲ್ಲ ಇವನ್ ಡಿಫ್ರೆಂಟ್ ಆಗಿದ್ದಾನೆ. ಲೈಕ್ ಅದೇ ಇವನ್ ಕಿವಿ ಒಳ್ಳೆ ಗಣೇಶನ್ ಕಿವಿ ತರ ಇದೆ, ಇವನ್ ಐಬ್ರೋಸ್, ಅವ್ರು ಅದೇ ಹೇಳಿದ್ರು ಇವನ್ ಐಬ್ರೋಸ್ ಡಿಫ್ರೆಂಟ್ ಆಗಿದೆ, ಏನೋ ಒಂದ್ ಸಾಧನೆ ಮಾಡಕ್ಕೆ ಇವ್ನ್ ಬರ್ತ್ ಆಗಿದೆ ಅಂತ ಆ ತರ ಹೇಳಿದ್ರು ಅವರು. ಆ ತರ ಇವೆರಡು ಇನ್ಸಿಡೆಂಟ್. ಇಲ್ಲ, ನಾನು ಅದನ್ನ ಹೇಳ್ತಾ ಇದ್ದೀನಿ, ಸೇಮ್ ಹಂಗೆ ಇದೆ ನೀವ್ ಹೇಳ. ಸರ್, ಈಗ ನಿಮ್ ಮಗ ಅಂದ್ರು ನಿಮಗೆ ಗೊತ್ತಿತ್ತು, ಆದ್ರೆ ಪಬ್ಲಿಕ್ ಆಗಿದ್ದು ಹೇಗೆ? 2 ವರ್ಷದಲ್ಲಿದ್ದಾಗ ನನ್ನ ಸ್ನೇಹಿತರಿದ್ದಾರೆ ಕುಣಿಕೆರೆ, ಅವ್ರ ಹೆಸರು ದಯಾನಂದ್ ಅಂತ. ಅವ್ರಿಗೆ ಅಂದ್ರೆ ತುಂಬಾ ಆಕ್ಟಿವ್ ಆಗಿರ್ತಾರೆ, ಬಹಳ ಡೈನಾಮಿಕ್ ಆಗಿರ್ತಾರೆ. ಸೊ ಅವ್ರಿಗೆ ಕೇಳಿದೆ, ಹಿಂಗೆ ಇದಾನೆ, ಅವನ ಬಗ್ಗೆ ಒಂದು ಆರ್ಟಿಕಲ್ ಪಬ್ಲಿಷ್ ಆದ್ರೆ ಅವನು ಸ್ವಲ್ಪ ಸಹಾಯ ಆಗುತ್ತೆ, ಟಿವಿ ಮೀಡಿಯಾದವ್ರದ್ದು ಅಟೆನ್ಷನ್ ಸಿಗುತ್ತೆ, ಪ್ರಪಂಚಕ್ಕೆ ಗೊತ್ತಾಗ್ಬೇಕು, ಇದೊಂಥರ ನಾಲೆಜ್ ಅನ್ನ ಶೇರ್ ಆಗ್ಬೇಕು ಅಂತ ಹೇಳಿ ನಾನು ಕೇಳಿದೆ. ಅವರು ಅವಾಗ ಕಿರಣ್ ಅಂತ ಹೇಳಿ ಇದರಲ್ಲಿ ಅವರು ಪ್ರಜಾವಾಣಿ ಕೆಲಸ ಮಾಡ್ತಾರೆ, ಒಬ್ಬ ಬಹಳ ಒಳ್ಳೆಯವರು, ಅವರು ಹೆಲ್ಪ್ ಮಾಡ್ತಾರೆ ನನಗೆ. ಸೊ ಅವ್ನು ಫಸ್ಟ್ ಆರ್ಟಿಕಲ್ ಬಂದು ಫೋಟೋ ತೆಗೆದು ಅವನ ಬಗ್ಗೆ ಎಲ್ಲ ಬಹಳ ವಿಸ್ತಾರವಾಗಿ ಪ್ರಜಾವಾಣಿಯಲ್ಲಿ ಪ್ರಕಟಣೆ ಆಯಿತು. ಅದು 2 ವರ್ಷ ಇದ್ದಾಗ. ಅದಾದ ಮೇಲೆ 2 ವರ್ಷ 8 ತಿಂಗಳಿದ್ದಾಗ ನಾವು ವಿಡಿಯೋಸ್ ಎಲ್ಲ ಮಾಡಿ ಒಂದು ಪೇಪರ್ ಆರ್ಟಿಕಲ್ ಎಲ್ಲ ಕಳಿಸಿ ಇದಕ್ಕೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಅಪ್ಲೈ ಮಾಡಿದ್ವಿ. ಸೊ ಅಲ್ಲಿನ ಕರೆಸಿ ಸ್ಟೇಜ್ ಅಂತ ಸೆಟ್ ಮಾಡಿ ಇವನ್ನ ಕರೆದು ಅಲ್ಲೆಲ್ಲ ಪ್ರಶಸ್ತಿ ಎಲ್ಲ ಕೊಟ್ಟರು. ಆದ್ಮೇಲೆ ಇವನು ಈ ಮಗುಗೆ ಅಂತ ರಾಧಾ ಕುಲಕರ್ಣಿ ಅಂತ ನನ್ನ ವೈಫ್ ಹೇಳಿದ್ರು, ಅವರು ಕೆಲವೊಂದು ಸ್ಕೂಲ್ಗೂ ಕರ್ಕೊಂಡು ಹೋದ್ರು. ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟು ಇವನು ನೋಡಿ ಮಕ್ಕಳಿಗೆ ಓದೋದ್ ಮೇಲೆ ಆಸಕ್ತಿ ಬರ್ಲಿ, ಮಕ್ಕಳು ಟಿವಿ ಕಾರ್ಟೂನ್ ನೋಡಕ್ಕೆ ಇದು ಮಾಡ್ಬಿಡ್ತಾರೆ. ಇವನ ಕರ್ಕೊಂಡು ಹೋಗಿದ್ರು, ಇವನ ಚೀಫ್ ಗೆಸ್ಟ್ ತರ ಸ್ಕೂಲಿಗೆ, ಸೀಮಾ ಸ್ಕೂಲ್ ಅಂತಿದೆ, ಅಲ್ಲಿ ಹೋಗಿದ್ರು. ಮಕ್ಕಳ ಜೊತೆನೆ ಕೂತ್ಕೊಂಡು ಅವ್ರ ಬೆಂಚ್ ಅಲ್ಲೆಲ್ಲ ಅವ್ರ ಜೊತೆ ಕೆಳಗಡೆ ಕೂತ್ಕೊಂಡು ಇವ್ರು ಏನೇನ್ ಇವ್ರ ತಾಯಿ ಸ್ಟೇಜ್ ಮೇಲಿಂದ ಕ್ವಶನ್ ಕೇಳಿದ್ರೆ ಕೆಳಗಡೆ ಕೂತ್ಕೊಂಡು ಆನ್ಸರ್ ಇದ್ದಾರೆ. ಸೊ ಆ ತರ ಒಂದು ಪ್ಲಾಟ್ಫಾರ್ಮ್ ಓವರ್ ಪೀರಿಯಡ್ ಆಫ್ ಟೈಮ್ ಸಿಗ್ತೀವಿ, ಸ್ವಲ್ಪ ಬರುತ್ತೆ. ಮೇಡಮ್, ಈಗ ಆದೀಶ್ ಪಾಟೀಲ್ ಅವ್ರಿಗೆ ನೆಕ್ಸ್ಟ್ ಪ್ರಶಸ್ತಿ ಬಂದಿದ್ದು ಯಾವ್ದು? ಓಕೆ, ಅವನು ಕರ್ನಾಟಕ ಬುಕ್ ಆಫ್ ಅಚೀವರ್ ಬುಕ್ ಆಫ್ ರೆಕಾರ್ಡ್ಸ್ ಆದ್ಮೇಲೆ ನಾವು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಟ್ರೈ ಮಾಡಿದ್ವಿ. ಅದು ಅಂತಂದ್ರೆ 2 ವರ್ಷ 10 ತಿಂಗಳಿದ್ದಾಗ ಅವರು ಆ ಟೈಮಲ್ಲಿ ಬಂದಿದೆ ಅಂತ ಇದು ನಮ್ಗೆ ಬಂತು, ಒಂದು ಲೆಟರ್ ಬಂತು, ಇಮೇಲ್ ಎಲ್ಲ ಬಂತು. ಬಟ್ 2 ವರ್ಷ 9 ತಿಂಗಳಿದ್ದಾಗಿನಿಂದಾನೆ ಈ ಪ್ರೊಸೀಜರ್ ಸ್ಟಾರ್ಟ್ ಆಯ್ತು. ಲೈಕ್ ಅವ್ನಿಗೆ ಏನೇನ್ ಗೊತ್ತಿದೆ ಅದು ಎಲ್ಲ ವಿಡಿಯೋಸ್ ಮಾಡಿ ಕಳಿಸ್ತಿದ್ವಿ. ಅವನು ಕಂಟ್ರಿ ಕ್ಯಾಪಿಟಲ್ಸ್ ಆಗ್ಬೋದು, ಫ್ಲಾಗ್ಸ್ ಐಡೆಂಟಿಫಿಕೇಶನ್ ಮಾಡ್ದ, ಆಮೇಲೆ ಕರ್ನಾಟಕ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರು ಹೇಳ್ದ, ಆಮೇಲೆ ಪ್ಲಾನೆಟ್ ನೇಮ್ಸ್ ಹೇಳ್ದ. ಅದನ್ನೆಲ್ಲ ಒಂದು ಸೆಟ್ ಆಫ್ ರೆಕಾರ್ಡ್ ಒಂದೊಂದು ಸಪ್ರೇಟ್ ಆಗಿ ವಿಡಿಯೋಸ್ ಮಾಡಿ ಕಳಿಸಿದ್ವಿ ಅವ್ರಿಗೆ. ಕಳಿಸಿದ್ಮೇಲೆ ಅವ್ರು ಅದನ್ನೆಲ್ಲ ನೋಡ್ಬಿಟ್ಟು ಕರೆಕ್ಟ್ ಆಗಿ ಒಂದು ಕಮಿಟಿ ಇರುತ್ತೆ,
ಆ ಕಮಿಟಿ ಮೆಂಬರ್ಸ್ ಎಲ್ಲ ಒಪ್ಕೊಂಡಾದ್ಮೇಲೆ ಅದು ನಮ್ಗೆ ಮೇಲ್ ಬಂತು. ಅದು ಹತ್ರ ನಮಗೆ 1 ತಿಂಗಳು ತಗೊಂಡು ಯಾವಾಗ ಅದು ಅವಾರ್ಡ್ ಬಂತಲ್ಲ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೆಸರು ಬಂತಲ್ಲ, ಅದ್ರಲ್ಲಿ ಸೇರಿಸ್ತಲ್ಲ, ಆ ಟೈಮಲ್ಲಿ ಅವನಿಗೆ ಎಕ್ಸಾಕ್ಟ್ ಆಗಿ 2 ವರ್ಷ 10 ತಿಂಗಳಾಗಿತ್ತು. ಆ ಟೈಮಲ್ಲಿ ಇದು ಸಿಕ್ಕಿದೆ ಅವನಿಗೆ. ಸ್ಟೇಟ್ ಲೆವೆಲ್ ಇಂದ ನ್ಯಾಷನಲ್ ಲೆವೆಲ್ಗೆ. ಓಕೆ. ಅದಾದ್ಮೇಲೆ ನೆಕ್ಸ್ಟ್ 3 ವರ್ಷ ಇದ್ದಾಗ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬ್ಯಾಂಗ್ಳೂರಲ್ಲಿ ಇಲ್ಲೇ ಅವನ್ಗೆ ಒಂದು ಅವಾರ್ಡ್ ಸಿಕ್ತು. ಲೈಕ್ ಸಿರಿಗನ್ನಡ ರಾಷ್ಟ್ರೀಯ ಬಾಲಕಲಾ ರತ್ನ ಪುರಸ್ಕಾರ ಅವಾರ್ಡ್ ಅಂತ ಹೇಳಿ ಒಂದು ಅವಾರ್ಡ್ ಕೊಟ್ಟರು ಸರ್. ಹಾ, ಅವ್ರು ಇದ್ರಿಂದ ಈ ಒಂದು ಟ್ಯಾಲೆಂಟ್ ನೋಡ್ಬಿಟ್ಟು ನಮ್ಗೆ ಕರೆದ್ಬಿಟ್ಟು ಅವ್ನಿಗೆ ಸನ್ಮಾನ ಮಾಡಿದ್ರು ಅಲ್ಲಿ. ಸರ್, ಈಗ ಇಷ್ಟು ಪ್ರಶಸ್ತಿ ಆಯ್ತು, ಮತ್ತೆ ಮುಂದೆ ಏನ್ ಮಾಡ್ತಾನೆ ಅವನು? ಓಕೆ, ಅವನು ಒಲಿಂಪಿಯಾಡ್ ಎಕ್ಸಾಮ್ಸ್ ತಗೊಂತಾರೆ. ಅದು ಒಲಿಂಪಿಯಾಡ್ ಎಕ್ಸಾಮ್ ಮ್ಯಾಥಮೆಟಿಕ್ಸ್ ಅಲ್ಲಿ ಇರುತ್ತೆ, ಸೈನ್ಸ್ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಇದೆ. ಸೊ ತುಂಬಾ ಸಬ್ಜೆಕ್ಟ್ ಮೇಲೆ ಇರುತ್ತೆ. ಇವನು ಮೇನ್ ಇಂಟ್ರೆಸ್ಟ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡ್ತಾರೆ. ಒಲಿಂಪಿಯಾಡ್ ಎಕ್ಸಾಮ್ಸ್ ಬಾಡೀಸ್ ಇರ್ತವೆ. ಸೊ ಸ್ವಲ್ಪ ನೀಟ್ ಹೇಳ್ತೀಯಾ ಯಾವ್ಯಾವ ಬಾಡೀಸ್ ಇದಾವೆ? ಓಕೆ, ಒಲಿಂಪಿಯಾಡ್ ಎಕ್ಸಾಮ್ ನಾನ್ ತಗೊಂಡಿದ್ರಲ್ಲಿ ಅಂತಂದ್ರೆ 6 ವರ್ಷಕ್ಕೆ ತಗೊಂಡೆ ನಾನು. ಅಂದ್ರೆ ಮಾಂಟೆಸರಿ 3 ಇದ್ದಾಗ ಅದು ಎಕ್ಸಾಮ್ ಬಂದ್ಬಿಟ್ಟು SOF ಎಕ್ಸಾಮ್ ತಗೊಂಡೆ. ಆಮೇಲೆ ಕ್ರಸ್ಟ್ ಒಲಿಂಪಿಯಾಡ್ ಅಂತ ನಾವು ಇಂಡಿವಿಜುವಲ್ ಆಗಿ ತಗೊಂಡಿದ್ದು, ಸ್ಕೂಲ್ ಇಂದ ತಗೊಂಡಿದ್ದು ಲಾಜಿಕ್ ಕಿಡ್ಸ್ ಅಂತ ಹೇಳಿ. ಅದು IIT ಡೆಲ್ಲಿದವ್ರು ಏನೋ ಮುಂಬೈದವ್ರು ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಸ್ಕೂಲಲ್ಲಿ 2 ರೌಂಡ್ ಇರುತ್ತೆ, ಒಂದು ಕ್ವಾಲಿಫೈಯಿಂಗ್ ರೌಂಡು ಮತ್ತೆ ಫೈನಲ್ ರೌಂಡು. 2ರಲ್ಲೂ ಕ್ಲಿಯರ್ ಮಾಡಿ ರ್ಯಾಂಕ್ 1 ಬಂದ, ಇಂಟರ್ನ್ಯಾಷನಲ್ ರ್ಯಾಂಕ್ 1. ಆಮೇಲೆ ಕ್ರಸ್ಟ್ ಒಲಿಂಪಿಯಾಡ್ ಅಲ್ಲೂ ಗೋಲ್ಡ್ ಮೆಡಲ್ ತಗೊಂಡ್ ಬಂದ. ತಿರ್ಗಾ 6 ವರ್ಷದಾಗೆ ಲಂಡನ್ ಒಲಿಂಪಿಯಾಡ್ NOF ಜೂನಿಯರ್ ಅಂತ ಹೇಳಿ, ಅಲ್ಲಿ ಸೈನ್ಸು, ಮ್ಯಾಥ್ಸು, GK, ಇಂಗ್ಲಿಷ್ ತಗೊಂಡೆ. ಅದ್ರಲ್ಲೂ 4 ಗೋಲ್ಡ್ ಮೆಡಲ್ ಬಂತು. ಆಮೇಲೆ ಮೆಂಟಲ್ ಮ್ಯಾಥ್ಸ್ ಒಲಿಂಪಿಯಾಡ್ ಅಲ್ಲಿ ಜಸ್ಟ್ 14 minutes ಅಲ್ಲಿ 75 to 80 ಕ್ವಶನ್ಸ್ ಮಾಡ್ದ ಅವನು, ಅದರಲ್ಲೂ ಗೋಲ್ಡ್ ಮೆಡಲ್ ಬಂತು. ಸೊ ಹಿಂಗೆ ಒಂದು GK ಒಲಿಂಪಿಯಾಡ್ ಅಂದ್ರೆ ಡಿಫ್ರೆಂಟ್ ಬಾಡೀಸ್ ಇರುತ್ತೆ. SOF, ಕ್ರಸ್ಟ್ ಒಲಿಂಪಿಯಾಡ್ ಅಂತ ಇರುತ್ತೆ. ಆಮೇಲೆ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಸಾಕಷ್ಟಿದೆ ಅದ್ರಲ್ಲಿ. ಸೊ ಅದೆಲ್ಲ ಅವ್ನು ಇಂಟ್ರೆಸ್ಟ್ ಆಫ್ ಏರಿಯಾ ನೋಡ್ಕೊಂಡ್ಬಿಟ್ಟು ಫಸ್ಟ್ ಅವ್ನು ಚೂಸ್ ಮಾಡ್ತಾನೆ. ಅವ್ನ ಸಿಲೆಬಸ್ ಎಲ್ಲ ನೋಡ್ಕೊಂಡ್ಬಿಟ್ಟು ನಾನು ಇದನ್ನ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಾವು ಮುಂದುವರಿತೀವಿ. ಲೈಕ್ ರಿಜಿಸ್ಟ್ರೇಷನ್ ಮಾಡ್ಸೋದೆಲ್ಲ, ಅದೆಲ್ಲ ಆದ್ಮೇಲೆ ಅವನು ಹಾಗೆ ಮಾಡ್ತಾ ಬಂದ. ಜಸ್ಟ್ 6 ವರ್ಷದವನಿದ್ದಾಗ 2 ತಿಂಗಳ ಟೈಮ್ ಪೀರಿಯಡ್ ಅಲ್ಲೇ ಅವ್ನು 10 ಒಲಿಂಪಿಯಾಡ್ ಎಕ್ಸಾಮ್ ಬಂದ್ಬಿಟ್ಟು 10ರಲ್ಲೂ ಗೋಲ್ಡ್ ಮೆಡಲ್ ತಗೊಂಡ. ಸರ್, ಈಗ ನಮ್ಮ ಆದೇಶ್ ಮುಂದೆ ಏನ್ ಮಾಡ್ತಾನೆ ಅನ್ಸ್ತೈತೆ ನಮ್ಗೆ? ಏನ್ ಮಾಡ್ತಾನೆ ಅಂತ ಒಂದ್ ಸ್ವಲ್ಪ ತಿಳಿಸ್ತೀರಾ? ಓಕೆ, ಸೊ ಒಳ್ಳೆಯ ಪ್ರಶ್ನೆ. ಆದಿಶು ಓದೋದು ಅಷ್ಟೇ ಅಲ್ಲದೆ ಅವನಿಗೆ ನನಗೆ ಯೂಶಲಿ ಪೇರೆಂಟ್ಸ್ ಹೆಂಗ್ ಯೋಚನೆ ಮಾಡಬೇಕಾದ್ರೆ ನಂದು ಇದು ಅವ್ರವ್ರು ಸ್ಪೋರ್ಟ್ಸ್ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಇರಬೇಕು. ನನ್ನ ಪ್ರಕಾರ ಒಂದು ಫಿಸಿಕಲ್ ಎಕ್ಸರ್ಸೈಸ್ ಇರಬೇಕು. ಅದಕ್ಕೆ ಅವನಿಗೆ ನಾನು ಕೇಳಿದೆ, ಬ್ಯಾಡ್ಮಿಂಟನ್ ಆಡ್ತೀಯಾ, ಕ್ರಿಕೆಟ್ ಹೋಗ್ತೀಯಾ, ಲಾಂಗ್ ಟೆನಿಸ್ ಏನೇ ಇಂಟ್ರೆಸ್ಟ್ ಇದ್ರೆ ಅದು ನೋಡ್ತೀಯಾ ಅಂದಾಗ ಅವನು ಬ್ಯಾಡ್ಮಿಂಟನ್ ಚೂಸ್ ಮಾಡ್ಕೊಂಡ. ಹೇಗೆ ಫಿಸಿಕಲ್ ಆಗಿರ್ಬೇಕು ಅಂತ ಚಿಕ್ಕ ಕಾಯಿಲೆ ಬರೋದು, ಜ್ವರ, ಅಮ್ಮ ನೆಗಡಿ, ಅಮ್ಮ ಕೆಮ್ಮು ಇವೆಲ್ಲ ಹೋಗುತ್ತೆ. ಇನ್ನೊಂದು ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ನಂದು ಏಮ್ ಇರೋದಂತಂದ್ರೆ ಅವನಿಗೆ ಅವ್ರ ಕೋಚ್ ಬಹಳ ಒಳ್ಳೆ ಕೋಚ್ ಸಿಕ್ಕಿದ್ದಾರೆ. ಇದು ನಾನು ಹೇಳಲೇಬೇಕು. ಶರತ್ ಸರ್ ಅಂತ ಇಲ್ಲೇ BBMP ಕೋಚ್ ಬರ್ತಾರೆ, ಬಹಳ ಒಳ್ಳೆ ಕೋಚ್. ಸೊ ಹೆಂಗೆ ಅಂತಾನೆ ಡೈಲಿ ಒಂದು 3 to 3.5 hours ಆಡ್ತಾರೆ ಅವ್ರು ಬ್ಯಾಡ್ಮಿಂಟನ್. ಸೊ ಅದು ಒಂದಾಯ್ತು ಫಿಸಿಕಲ್ ಆಗಿ. ಫಿಸಿಕಲ್ ಆಗಿ ಬಿಟ್ಟು ಅವನಿಗೆ ಅದರ ಇಂಟ್ರೆಸ್ಟ್ ಇದೆ. ಈಗ ಅವನು ಚೆಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾನೆ. ಅದನ್ನ ದೀಕ್ಷಿತ್ ಸರ್ ಅಂತ ಹೇಳಿ ತುಮಕೂರವರು, ಅವರಿಗೆ ಆನ್ಲೈನ್ ಚೆಸ್ ಹೇಳ್ಕೊಡ್ತಾರೆ. ಅವರು ಅಷ್ಟೇ ಬಹಳ ಒಳ್ಳೆ ಕೋಚ್. ಸೊ ಅವನಿಗೆ ಆದೇಶಿಗೆ ಚೆಸ್ಸು ಆಗತ್ತೆ, ಬ್ಯಾಡ್ಮಿಂಟನ್ ಇದೆ, ಓದೋದ್ರಲ್ಲೂ ಇಂಟ್ರೆಸ್ಟ್ ಇದೆ. ಅವನ್ ಯಾವುದು ಏನೇ ಒಂದು ಇದು ಮಾಡಿದ್ರು ಅವ್ನು ಕೇಳ್ತೀವಿ, ಆಗತ್ತ ಕಂದ ಮಾಡ್ತೀಯ, ನಿನ್ ಕೊಡ್ತೀಯ 100% ಅಂದ್ರೆ ಅವನು ಕಮಿಟ್ ಆದಂಗ ಕರೆಕ್ಟ್ ಆಗಿ ಮಾಡ್ತಾನೆ. ಎಷ್ಟು ನನಗಿದ್ದು. ಸೊ ಮಿಕ್ಕಿದ ಇನ್ನೊಂದು ಸ್ಪೋರ್ಟ್ಸ್ ಬಗ್ಗೆ ನನಗಿಂತ ಅವಳು ಚೆನ್ನಾಗಿ ಮಾತಾಡ್ತಾರೆ, ಅವಳು ಕವರ್ ಮಾಡ್ತಾರೆ. ಓಕೆ, ಆದಿಶ್ ಒಂದಿನ ಹೀಗೆ ಓದಿದ್ರಲ್ಲ, ಅವ್ನಿಗೆ ಇಂಟ್ರೆಸ್ಟ್ ಇದ್ದೇ ಇತ್ತು ಮುಂಚೆಯಿಂದ. ಒಂದಿನ ಹೀಗೆ ಕೇಳ್ದ, ಅಮ್ಮ ನಾನು ಸ್ಪೋರ್ಟ್ಸ್ ಎಲ್ಲರೂ ಫಿಸಿಕಲ್ ಆಗಿ ಆಡ್ತಾರೆ, ಮೆಂಟಲಿ ಯಾವ್ದಾದ್ರು ಸ್ಪೋರ್ಟ್ಸ್ ಇದೆನಾ, ಮೆಂಟಲ್ ಆಗಿ ಥಿಂಕ್ ಮಾಡ್ಬಿಟ್ಟು ಕ್ವಿಕ್ ಆಗಿ ಮಾಡೋಂಥ ಸ್ಪೋರ್ಟ್ಸ್ ಯಾವ್ದಾದ್ರು ಇದೆನಾ ಅಂತ ನನ್ನ ಹತ್ರ ಒಂದು ಪ್ರಶ್ನೆ ಇಟ್ಟ.
ನನ್ಗೆ ಅಲ್ಲಿವರೆಗೂ ಅದು ಗೊತ್ತೇ ಆಗಿರ್ಲಿಲ್ಲ ಆ ತರನು ಇದೇನಾ ಅಂತ ಹೇಳಿ. ಓಕೆ ಸರಿ, ಏನ್ ಮಾಡ್ದೆ, ಒಂದ್ಸಲ ಹಾಗೆ ಸರ್ಚ್ ಮಾಡ್ತಾ ಇದ್ದೆ ಗೂಗಲ್ ಅಲ್ಲಿ ಏನಾದ್ರು ಸಿಗ್ಬೋದಾ ಅಂತ ಹೇಳಿ. ಸಡನ್ ಆಗಿ ನನ್ಗೆ ವೈಷ್ಣವಿ ನವೀನ್ ಮ್ಯಾಮ್ ಅಂತ ಒಬ್ಬರದು ಕೋಚ್, ಮೆಮೊರಿ ಕೋಚ್ ಇದಾರಂತ ಗೊತ್ತಾಯ್ತು. ಅವ್ರ ಪ್ರೊಫೈಲ್ ತೆಗೆದು ನೋಡ್ದೆ, ಓಕೆ ಮೆಮೊರಿ ಸ್ಪೋರ್ಟ್ಸ್ ಅಂತಾನು ಇದೆ ಅಂತ ನನ್ಗೆ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ. ಆ ಸರ್ಚ್ ಮಾಡೋದ್ ನೋಡಾದ್ಮೇಲೆ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಈ ತರ ನಮ್ಮ ಮಗು ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ಅವರು ಲೆವೆಲ್ 1 ಅಂತ ಕೋರ್ಸ್ ತಗೊಂಡ್ರು. ಲೈಕ್ ಮೆಮೊರಿ ಯಾವ ತರ ವಿದಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಮಕ್ಕಳು ಬರ್ಡನ್ ಇರ್ಲಾರ್ದಂಗೆ ಯಾವ ತರ ಓದ್ಬೋದು, ಜಸ್ಟ್ ಒಂದು 1 ಅವರ್ ಅಲ್ಲಿ ಓದೋದು, ಅರ್ಧ ಗಂಟೆಲಿ ಹೇಗೆ ಓದ್ಬೇಕು ಅಂತ ಎಲ್ಲ ಹೇಳ್ಕೊಟ್ರು ನಮ್ಗೆ ಆ ಕ್ಲಾಸ್ ಅಲ್ಲಿ. ನೆಕ್ಸ್ಟ್ ಇವ್ನ ಲೆವೆಲ್ ಆಫ್ ಇಂಟ್ರೆಸ್ಟ್ ನೋಡ್ಬಿಟ್ಟು, ಮೇಡಮ್ ಅವ್ನ್ಗೆ ಈ ತರ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ಇರುತ್ತೆ, ಮೆಮೊರಿ ಸ್ಪೋರ್ಟ್ಸ್ ಅಲ್ಲಿ ಅವ್ನ್ಗೆ ಕ್ಯಾಲಿಬರ್ ಇದೆ, ಅವ್ನಿಗೆ ಸ್ಟ್ರೆಂತ್ ಇದೆ, ನಾವು ಅದ್ರಲ್ಲಿ ನಾನು ಟ್ರೈನ್ ಮಾಡ್ತೀನಿ ಅಂತ ಹೇಳಿ ಅವರೇ, ನನ್ಗೆ ಗೊತ್ತಾಗ್ಲಿಲ್ಲ ಅವ್ನಿಗೆ ಅದು ಸ್ಟ್ರೆಂತ್ ಇದೆ ಅಂತ ಹೇಳಿ. ಆಸ್ ಎ ಮೆಮೊರಿ ಕೋಚ್ ಟ್ರೈನರ್ ಆಗಿ ಅವ್ರಿಗೆ ಗೊತ್ತಾಯ್ತು. ಅವರು ಐಡೆಂಟಿಫೈ ಮಾಡ್ಬಿಟ್ಟು ಜಸ್ಟ್ ಲೆವೆಲ್ 2 ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಆ ಚಿಕ್ಕ ಮಗು ಏಜಿಗೆ ಅವ್ರು ಟ್ರೈನ್ ಮಾಡಲ್ಲ, 7 ವರ್ಷದ ಮಗುಗೆ. ಬಟ್ ಅವ್ನ ಟ್ಯಾಲೆಂಟ್, ಅವನದು ಕ್ವಿಕ್ ಆಗಿ ಗ್ರಾಸ್ಪ್, ಅವ್ನ ಇಂಟ್ರೆಸ್ಟ್ ನೋಡ್ಬಿಟ್ಟು ಟ್ರೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅವನದು ಲೆವೆಲ್ 1 ಆದ್ಮೇಲೆ ಜಸ್ಟ್ 25 ಡೇಸ್ ಅಷ್ಟೇ ಗ್ಯಾಪ್ ಇತ್ತು ಸ್ಟೇಟ್ ಲೆವೆಲ್ ಕರ್ನಾಟಕ ಮೆಮೊರಿ ಚಾಂಪಿಯನ್ಶಿಪ್. ಮೇಡಮ್ ಹೇಳಿದ್ರು, ಇಲ್ಲ ನಾನು ಟ್ರೈನ್ ಮಾಡ್ತೀನಿ, ಅವ್ನು ರೆಡಿ ಇದ್ದಾನೆ ಅಂತ ಹೇಳಿ. ಸರಿ, ನಾವು ಓಕೆ ಅಂತ ಹೇಳಿದ್ವಿ. ಟೋಟಲ್ 5 ಡಿಸಿಪ್ಲಿನ್ ಅಲ್ಲಿ ಅವ್ನು 3 ಡಿಸಿಪ್ಲಿನ್ ಅಲ್ಲಿ 7th ಸ್ಟ್ಯಾಂಡರ್ಡ್ ಮಕ್ಕಳ ಜೊತೆ ಕಾಂಪೀಟ್ ಮಾಡ್ಬಿಟ್ಟು 3 ಡಿಸಿಪ್ಲಿನ್ ಅಲ್ಲಿ ಪ್ರೈಸ್ ಬಂತು. ಆಮೇಲೆ ಯಂಗೆಸ್ಟ್ ಮೆಮೊರಿ ಅಥ್ಲೀಟ್ ಆಫ್ ಕರ್ನಾಟಕ ಅಂತ ಪ್ರೈಸ್ ಬಂತು. ಆ ಜರ್ನಿ ಹಾಗೆ ಕಂಟಿನ್ಯೂ, ತುಂಬಾ ಇಂಟ್ರೆಸ್ಟ್ ತೋರಿಸ್ದ. ಅದು ಕ್ವಿಕ್ ಆಗಿ ಸ್ಪೋರ್ಟ್ಸ್ ತರಾನೇ ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಅವೇರ್ನೆಸ್ ಇಲ್ಲ, ಇವಾಗ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ನ್ಯಾಷನಲ್ ಲೆವೆಲ್ಗೂ ಪ್ರಿಪೇರ್ ಮಾಡಿದ್ರು, ಅಲ್ಲೂ ಪ್ರಶಸ್ತಿ ತಗೊಂಡ್ ಬಂದ. ಇವಾಗ ಅವನ್ ಫೋಕಸ್ ಏಷ್ಯಾ ಲೆವೆಲ್ ಅಲ್ಲಿ, ನೆಕ್ಸ್ಟ್ ಇಂಟರ್ನ್ಯಾಷನಲ್ ಲೆವೆಲ್, ವರ್ಲ್ಡ್ ಲೆವೆಲ್ ಅಲ್ಲಿ ಹೋಗ್ಬೇಕು ಅಂತ ಪ್ರಿಪ್ರೇಷನ್ ಮಾಡಿಸ್ತಾ ಇದಾರೆ. ಅವ್ರ ಮೆಮೊರಿ ಕೋಚು ವೈಷ್ಣವಿ ನವೀನ್ ಮ್ಯಾಮ್, ಅವರು ಅವ್ನ್ ಟ್ರೈನ್ ಮಾಡ್ತಾ ಇದ್ದಾರೆ. ನೋಡ್ಬೇಕು, ಅವ್ನ್ ಇಂಟ್ರೆಸ್ಟ್ ಇದೆ. ಓಕೆ ಸರ್, ಒಲಿಂಪಿಯಾಡ್ ಎಕ್ಸಾಮ್ ಬಗ್ಗೆ ಮಾತಾಡಿದ್ವಿ. ಒಲಿಂಪಿಯಾಡ್ ಎಕ್ಸಾಮ್ ಏನಕ್ಕೆ ಹೆಂಗಿರುತ್ತೆ ಅಂತ ಟೈಮ್ ಫ್ರೇಮ್ ಅಲ್ಲಿ ಇರುತ್ತೆ. ಒಂದು ಸೆಟ್ ಆಫ್ ಕ್ವಶನ್ಸ್ ಇರ್ತವೆ. ಸೊ ಸೆಟ್ ಆಫ್ ಕ್ವಶನ್ಸ್ ಇಷ್ಟು ಟೈಮ್ ಫ್ರೇಮ್ ಅಲ್ಲಿ ಸಾಲ್ವ್ ಮಾಡಬೇಕು. ಒಂದು 50 ಕ್ವಶನ್ಸ್ ಇರ್ತವೆ. ಅದಕ್ಕೂ ಒಂದು 10 ನಿಮಿಷ ಟೈಮ್ ಕೊಡ್ತಾರೆ ಅಂತೀವಿ. 10 ನಿಮಿಷಕ್ಕೆ ಆದೇಶ್ ಫುಲ್ 10 ನಿಮಿಷ ಯುಟಿಲೈಸ್ ಮಾಡ್ಕೊಂಡು 100% ಮಾಡಿದ್ರು ಫಸ್ಟ್ ಟೈಮ್ ಬರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಯಾರು ಕಮ್ಮಿ ಟೈಮ್ ಅಲ್ಲಿ 100% ಆಕ್ಯುರೇಸಿ ತಗೊಂತಾರೆ ಅವ್ರು ಫಸ್ಟ್ ರ್ಯಾಂಕ್ ಬರುತ್ತೆ. ಸೊ ಅದರಿಂದ ಏನ್ ಉಪಯೋಗ ಅಂತಂದ್ರೆ, ಮುಂದೆ ಹೈಯರ್ ಎಜುಕೇಶನ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ, JEE ಬರೆಯೋರಿಗೆ, ಸೊ ಈ ತರ ಎಕ್ಸಾಮ್ಸ್ ತೊಗೊಳೋರೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ಫಸ್ಟ್ ಇಂದನೇ ಮಕ್ಕಳು ಶಾರ್ಪ್ ಆಗಿ ಇದು ಮಾಡ್ತಾರೆ. ಹಂಗಂತೇಳಿ ಮಕ್ಳು ಪ್ರೆಷರ್ ಮಾಡಿಲ್ಲ ನಾವು, ನಮ್ಮ ಮಗಂಗಂತೂ ಮಾಡಿಲ್ಲ. ನಾವು ಅವ್ನು ತೋರಿಸ್ತೀವಿ, ಎಕ್ಸಾಮ್ ನೀನ್ ತಗೊಂತೀಯ, ಇದು ಆಗತ್ತ ನಿನ್ ಕೈಯಲ್ಲಿ ಅಂದ್ರೆ, ನನ್ಗಾಗತ್ತೆ ಅಂತ. ಅವ್ರಿಗೆ ಯಾವತ್ತು ಒಂದು ಗುಣ ಹೇಳ್ಬೇಕು, ಆದೇಶ ಯಾವ್ದಾದ್ರು ಒಂದು ಕಮಿಟ್ ಆದಂದ್ರೆ ಬಿಡಲ್ಲ, 100% ಕೊಡ್ತಾರೆ. ಸೊ ಅದು ನನ್ಗೆ ಬಹಳ ಇಷ್ಟ ಆಗುತ್ತೆ. ಒಂದು ಸ್ಯಾಂಪಲ್ ಕ್ವಶನ್ ಆದೇಶ್ ಇವಾಗ ನಿಮ್ ಮುಂದೆ ಸಾಲ್ವ್ ಮಾಡಿ ತೋರಿಸ್ತಾರೆ. ನಾವು ಮಾಡಿ ಇಟ್ಟಿದ್ದೀವಿ, ಇದನ್ನ ಸಾಲ್ವ್ ಮಾಡಕಲ್ಲ ಅದ್ರಲ್ಲಿ ಆನ್ಸರ್ ಏನು ಅಂತ ಹೇಳೋದು ಅಷ್ಟು ಆಪ್ಷನ್ ಅಲ್ಲಿ. ಸರ್ ನಿಮ್ಗೆ ಕಾಣ್ತಿದಲ್ಲ, ಅಲ್ಲಿ ಸ್ಕ್ರೀನ್ ಫೇಸ್ ಕಾಣಲ್ಲ ಸರ್. ಪ್ರೆಸ್ ಮಾಡಿ, ಇಲ್ಲ ಜಸ್ಟ್ ಟಚ್ ಮಾಡಿ ತೋರ್ಸು. ಸೊ ಹೀಗೆ ಟೈಮ್ ಫ್ರೇಮ್ ಅಲ್ಲಿ ಇದರಲ್ಲಿ ಕೊಟ್ಟಿರ್ತಾರೆ. ಒಂದು ಆಪ್ಷನ್ ಕೇಳಿರ್ತಾರೆ, 4 ಅಥವಾ 5, ಕೆಲವೊಂದರಲ್ಲಿ ಡಿಪೆಂಡ್. ಸೊ ಅದನ್ನ ಪಿಕ್ ಸಾಲ್ವ್ ಮಾಡಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಆದೇಶ್ ಎಂ ಪಾಟೀಲ್. ಹೇಳಿ, ನಿಮ್ಮ ಹೆಸರು? ಆದೇಶ್ ಎಂ ಪಾಟೀಲ್. ಎಂ ಪಾಟೀಲ್. ಎಷ್ಟು ಕ್ಲಾಸ್ ಓದ್ತಿದ್ದೀರಾ? 4th. 4th. ಯಾವ ಸ್ಕೂಲು? NPS. ಏನು? NPS. NPS ಅಂದ್ರೆ NPS ಅಂದ್ರೆ ಏನು? NPS ಅಂದ್ರೆ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಅದಕ್ಕೆ NPS ಅಂದ್ರ ಶಾರ್ಟ್ ಫಾರ್ಮ್. ನಿಮ್ ತಂದೆ ಹೆಸರೇನು? ಮಲೇಶ್ ಪಾಟೀಲ್. ಮಲ್ಲೇಶ್ ಪಾಟೀಲ್. ತಾಯಿ ಹೆಸರು? ಜಯಲಕ್ಷ್ಮಿ ಪಾಟೀಲ್. ನೀವು ಏನೇನು ಆಟ ಆಡ್ತೀರಾ? ಬ್ಯಾಡ್ಮಿಂಟನ್, ಆಮೇಲೆ ಚೆಸ್. ಚೆಸ್.
ಏನೇನು ಓದ್ತೀರಾ? ಸ್ಪೇಸ್ ಬಗ್ಗೆ ಓದ್ತೀನಿ. ಸ್ಪೇಸ್ ಬಗ್ಗೆ. ಡೈನೋಸಾರ್ಸ್. ಡೈನೋಸಾರ್. ಡೈನೋಸರ್ಸ್. ಡೈನೋಸರ್ಸ್ ಬಗ್ಗೆ ಏನ್ ಗೊತ್ತು? ಡೈನೋಸಾರ್ ಬಗ್ಗೆ ಗೊತ್ತು. ಅದು ಏನೇನು? ಏನ್ ಡೈನೋಸರ್ಸ್ ಅಂದ್ರೆ? ಅಂದ್ರೆ ಅವ್ರ ರೆಪ್ಟೈಲ್ಸ್ ಹಿಂದ್ಗಡೆ ಅಂದ್ರೆ ಪಾಸ್ಟ್ ಅಲ್ಲಿ. ಅದ್ರ ನೆಕ್ಸ್ಟ್ ವುಮನ್ ಬಾಡಿ ಗೊತ್ತಾ? ವುಮನ್ ಬಾಡೀಸ್. ವುಮನ್ ಬಾಡಿಲಿ ಎಷ್ಟು ಪಾರ್ಟ್ಸ್ ಬರ್ತವು? ಪಾರ್ಟ್ಸ್ ಯಾವ ಪಾರ್ಟ್ ಬರುತ್ತೆ ಅಂದ್ರೆ ಅಂದ್ರೆ ನೀವು ವುಮನ್ ಬಾಡಿಯಲ್ಲಿ ಬಾಡೀಸ್ ಪಾರ್ಟ್ಸ್ ಕಿವಿ ಬರುತ್ತೆ, ಸೆನ್ಸ್ ಆರ್ಗನ್ಸ್ ಗೊತ್ತಲ್ವಾ? ಐಸ್, ನೋಸ್, ಮೌತ್. ಆದ್ರೆ ಅದ್ರ ಬಗ್ಗೆ ಏನೇನು ಗೊತ್ತಿದೆ? ಹಾರ್ಟ್ ಬಗ್ಗೆ ಗೊತ್ತು. ಹಾರ್ಟ್ ಬಗ್ಗೆ ಏನ್ ಗೊತ್ತಿದೆ? ಅಂದ್ರೆ ಹಾರ್ಟು ನಮ್ ಲಂಗ್ಸ್ ಇಂದ ಫ್ರೆಶ್ ಏರ್ ತಗೊಂಡು ಅದು ಅದ್ರ ಒಳಗಡೆ ಹೋಗಿ ಬ್ಲಡ್ ಕ್ರಿಯೇಟ್ ಮಾಡಿ ಮತ್ತೆ ಬಾಡಿಗೆ ಸೆಂಡ್ ಮಾಡುತ್ತೆ. ಅದು ಮತ್ತೆ ಅದು ವೇಸ್ಟ್ ಆಗಿರೋದ್ರಲ್ಲ ಲಂಗ್ಸಿಗೆ ಕಳಿಸಿ ಮತ್ತೆ ಲಂಗ್ಸ್ ಕಾರ್ಬನ್ ಡೈಆಕ್ಸೈಡ್ ಇಂದ ಹೊರಗೆ ಬರುತ್ತೆ. ಹಾರ್ಟ್ ಎಷ್ಟು ಕಡೆ ಕೆಲಸ ಮಾಡುತ್ತಾ? ಪಂಪ್ ಮಾಡುತ್ತೆ ಬ್ಲಡ್. ಪಂಪ್ ಮಾಡಿದ ಬ್ಲಡ್ ಎಲ್ಲಿಗೆ ಹೋಗುತ್ತೆ? ನಮ್ ಬಾಡಿ ಪಾರ್ಟ್ಸ್ ಎಲ್ಲ ಎಲ್ಲ ಕಡೆ ಪಾರ್ಟ್ಸಿಗೆ ಹೋಗುತ್ತೆ. ಹಾರ್ಟ್ ನಿಂತ್ಬಿಟ್ರೆ ಸತ್ತೋಗ್ತೀವಿ. ನಿಂತ್ಬಿಟ್ರೆ ಏನಾಗಿದೆ? ಅಷ್ಟೇ ಅಲ್ವಾ? ಪಂಪ್ ಅದು ಎನಿ ಟೈಮ್ ಮಾಡುತ್ತಾ ಅಥವಾ ರೆಸ್ಟ್ ತಗೊಳುತ್ತಾ? ಎನಿ ಟೈಮ್ ಎನಿ ಟೈಮ್. ಅದು ರೆಸ್ಟ್ ತಗೊಂಡ್ರೆ ಏನಾಗುತ್ತೆ? ಸತ್ತೋಗುತ್ತೆ. ಯಾರು ಸತ್ತೋಗ್ತಾರೆ? ನಾವು ಯಾರ್ದು ಹಾರ್ಟ್ ಪಂಪ್ ಮಾಡೋದು ರೆಸ್ಟ್ ತಗೊಳುತ್ತಾ? ಅವ್ರು ರೆಸ್ಟಿಗೆ ಹೋಗ್ಬಿಡ್ತಾರೆ ಅಲ್ವಾ? ಮತ್ತೆ ಏನಕ್ಕೆ ಮತ್ತೆ ಯಾವ್ದು ನಿನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್? ಮ್ಯಾಥ್ಸ್, ಸೈನ್ಸ್. ಮ್ಯಾಥ್ಸ್, ಸೈನ್ಸ್. ಸೈನ್ಸ್ ಅಲ್ಲಿ ಯಾವ್ದು ಬರುತ್ತೆ? ಯಾವ್ದು ನಿನಗೆ ಇಂಟ್ರೆಸ್ಟ್, ನಿನಗೆ ಆಸಕ್ತಿ ಇರೋದು? ಸ್ಪೇಸ್. ಏನಪ್ಪ ಸ್ಪೇಸ್? ಸ್ಪೇಸ್ ಅಂದ್ರೆ ಏನು? ಸ್ಪೇಸ್ ಅಂದ್ರೆ ಎಂಟಿ ಅಂದ್ರೆ ಸ್ಪೇಸ್ ಅಲ್ಲಿ ಏನಿದೆ? Anything outside of this world is everything in space. We are also in space. ಅಲ್ವಾ? ನಿನಗೆ ಏನೇನು ಗೊತ್ತಿಲ್ಲ ಸ್ಪೇಸ್ ಬಗ್ಗೆ? ಗ್ಯಾಲಕ್ಸೀಸ್, ಸ್ಟಾರ್ಸ್. ಸ್ಟಾರ್ಸ್, ಗ್ಯಾಲಕ್ಸೀಸ್, ಮತ್ತೆ ಬ್ಲ್ಯಾಕ್ ಹೋಲ್. ಬ್ಲಾಕ್ ಹೋಲ್. ಬ್ಲಾಕ್ ಹೋಲ್ ಅಂದ್ರೆ ಏನು? ಬ್ಲ್ಯಾಕ್ ಹೋಲ್ ಅಂದ್ರೆ ಇದು ಸ್ಟಾರ್ ನಮ್ ಸನ್ಕಿಂತ 8 times ಬಿಗ್ಗರ್ ಇದ್ರೆ ಅದು ಬರ್ತಾ ಬರ್ತಾ ಇಷ್ಟ ದೊಡ್ಡದಿದೆ ಹಿಂಗ್ ಚಿಕ್ಕ ಆಗ್ತಾ 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 ಅದು ಗ್ರಾವಿಟಿ ಜಾಸ್ತಿ ಆಗುತ್ತೆ. ಫುಲ್ 3 kilometer ತನಕ ಬಂದ್ರೆ ಅದು ರೇಡಿಯಸ್ ಅದು ಬ್ಲ್ಯಾಕ್ ಹೋಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬ್ಲ್ಯಾಕ್ ಹೋಲ್ ಅದು ಗ್ರಾವಿಟಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಲೈಟ್ ಎಸ್ಕೇಪ್ ಆಗಕ್ಕಾಗಲ್ಲ. ಅಂದ್ರೆ ಬ್ಲಾಕ್ ಹೋಲ್ ಅಂದ್ರೆ ಸಿಕ್ಕಂದ್ರೆ ಮುಗಿದು ಅಷ್ಟೇ ಅಲ್ಲೇ. ಯಾಕೆ? ಯಾಕಂದ್ರೆ ಗ್ರಾವಿಟಿಯಿಂದ. ಗ್ರಾವಿಟಿ ಇರಲ್ಲ ಅಂತಲ್ಲ. ಅದು ಏನ್ ಮಾಡುತ್ತೆ? ಬ್ಲಾಕ್ ಹೋಲ್ ಒಳಗೆ ತಳ್ಳುತ್ತೆ. ಹಾ ಒಳಗೆ ತಗೊಳ್ತಾರೆ. ಹೇಳ್ರಿ ಆದೀಶ್ ಅವರೇ, ಗ್ಯಾಲಕ್ಸಿ ಬಗ್ಗೆ ಹೇಳಿ, ಸ್ಪೇಸ್ ಬಗ್ಗೆ ಹೇಳಿ. ಹೇಳಾಯ್ತಲ್ಲ. ಈಗ ಗ್ಯಾಲಕ್ಸಿ ಬಗ್ಗೆ. ಸ್ಪೇಸ್ ಬಗ್ಗೆ ಗ್ಯಾಲಕ್ಸಿನೂ ಹೇಳಾಯ್ತು. ಓಕೆ, ಸೊ ನಮ್ದು ಸೂರ್ಯ ಒಂದು ಗ್ಯಾಲಕ್ಟಿಕ್ ಇಯರ್ ಅಂದ್ರೆ ಏನು? ನಂದು ಸಣ್ಣ ಒಂದು ಫುಲ್ ಮಿಲ್ಕಿ ವೇ ಸುತ್ತಕ್ಕೆ ಒಂದು ರೌಂಡ್ ಗ್ಯಾಲಕ್ಟಿಕ್ ಇಯರ್. ಅಂದ್ರೆ ನಮ್ಮ ಸೂರ್ಯ ಒಂದು ಗ್ಯಾಲಕ್ಸಿಗೆ ಇದ್ದಾರೆ. ಆ ಗ್ಯಾಲಕ್ಸಿ ಹೆಸರು ಬಂದು ಮಿಲ್ಕಿ ವೇ. ಅದು ಒಂದು ಸೂರ್ಯ ಒಂದು ಸುತ್ತು ಹೊಡೆಯಕ್ಕೆ ಗ್ಯಾಲಕ್ಟಿಕ್ ಇಯರ್ ಅಂತೀವಿ ನಾವು. ಈ ಸ್ಕೂಲಲ್ಲಿ ಕಲ್ತಿರೋದೇನು? ಸೂರ್ಯ ಮಧ್ಯದಲ್ಲಿ ಇರ್ತಾರೆ, ಎಲ್ಲ ಗ್ರಹಗಳು ಸುತ್ತುತ್ತವೆ, ಅದನ್ನು ಒಂದು ವರ್ಷ. ನಮ್ಮ ಭೂಮಿ ಸುತ್ತೋದು ಒಂದು ವರ್ಷ ಅಂತ ಅನ್ಕೋತೀವಿ. ಅದೇ ತರ ನಮ್ಮ ಸೂರ್ಯನು ಸುತ್ತುತ್ತಾನೆ. ಸೂರ್ಯ ಹಿಂಗೆ ಸುತ್ತಿದ್ರೆ ಭೂಮಿ, ಬೇರೆ ನಕ್ಷತ್ರ, ಬೇರೆ ಗ್ರಹಗಳೆಲ್ಲ ಬಂದು ಸುತ್ತುತ್ತವೆ. ಸೊ ಎಲ್ಲ ಒಂದು ರೊಟೇಷನ್ ಅಲ್ಲಿ ಇದಾವೆ. ಸೊ ನಮ್ಮ ಗ್ಯಾಲಕ್ಸಿ ಬಂದು ಮಿಲ್ಕಿ ವೇ ಅಂತಾರೆ. ನಿಯರ್ ಬೈ ನಮ್ ಗ್ಯಾಲಕ್ಸಿ ಹೆಸರು ಆಂಡ್ರೋಮೆಡಾ ಗ್ಯಾಲಕ್ಸಿ. ಓಕೆ, ನಮ್ ಗ್ಯಾಲಕ್ಸಿ ರೊಟೇಟ್ ಆಗುತ್ತಲ್ಲ, ಅದಕ್ಕೆ ಈ ಎದು ಸುತ್ತ ರೊಟೇಟ್ ಆಗುತ್ತೆ. ನಾವು ಸೂರ್ಯನ ಸುತ್ತ ಸುತ್ತಿದ್ದೀವಿ ಭೂಮಿ ಎಲ್ಲ. ಗ್ಯಾಲಕ್ಸಿ ಯಾವ್ದು ಸುತ್ತ ಸುತ್ತುತ್ತೆ? ಜಸ್ಟ್ ಅದು ಅಂದ್ರೆ ಹಿಂಗ್ ಸುತ್ತುತ್ತೆ, ಎದುರು ಸುತ್ತಾನು ಸುತ್ತಲ್ಲ. ಡಾರ್ಕ್ ಮ್ಯಾಟರ್ ಅಂತಾರೆ ಅದಕ್ಕೆ. ಓಕೆ,
ಸೊ ಅದೇ ತರ ಈಗ ನಾವು ಟೈಮ್ ಟ್ರಾವೆಲ್ ಬಗ್ಗೆ ಮಾತಾಡೋಣ. ಟೈಮ್ ಟ್ರಾವೆಲ್ ಪಾಸಿಬಲ್ ಇದೆನಾ? ಹೆಂಗೆ, ಏನ್ ಕಾನ್ಸೆಪ್ಟ್? ಇನ್ನ ಅದ್ ಮಾಡಕ್ ಜಾಸ್ತಿ ಇಯರ್ಸ್ ಬೇಕು. ಒಂದ್ ಥೆರಿ ಏನಂತಂದ್ರೆ ಈಗ ಬ್ಲ್ಯಾಕ್ ಹೋಲ್ ಹತ್ರ ಹೋಗ್ಬಿಟ್ಟು 1 hour ಏನಂತಂದ್ರೆ 10-15 minutes ಸ್ಪೆಂಡ್ ಮಾಡ್ಬಿಟ್ಟು ಮತ್ತೆ ಬಂದ್ರೆ 100-300 years ಆಗಿರುತ್ತೆ. ಓಕೆ, ಅವನು ಹೇಳೋದು ಏನು ಅಂತಂದ್ರೆ ನಾವು ಗ್ಯಾಲಕ್ಸಿ ಹತ್ರ 1 ಗಂಟೆ ಅಲ್ಲೇ ನಾವು ಟೈಮ್, ಸಾರಿ, ಬ್ಲ್ಯಾಕ್ ಹೋಲ್ ಹತ್ರ 1 ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಟೈಮು ನಮ್ಮ ಅರ್ತ್ ಇಯರ್ ಪ್ರಕಾರ 300 ವರ್ಷಕ್ಕೆ ಸಮ. ಸೊ ಅಲ್ಲಿ ನಾವು ಟೈಮ್ ಟ್ರಾವೆಲ್ ಮಾಡ್ಬೋದು. ಅದು ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟಿ ಹೆಂಗೆ ಅಂತಂದ್ರೆ, ಸೊ ಲೈಟ್ಗಿಂತ ಸ್ಪೀಡ್ ಆಗಿ ನಾವು ಹೋದರೆ ನಾವು ಫ್ಯೂಚರ್ ಅಲ್ಲಿ ಬೇಕಾದ್ರೆ ಹೋಗ್ಬೋದು, ಬೇಕಾದ್ರೆ ಫಾಸ್ಟ್ ಬೇಕಾದ್ರೆ ಹೋಗ್ಬೋದು. ಲೈಟ್ ಸ್ಪೀಡ್ ಬಂದು 1 ಸೆಕೆಂಡ್ಗೆ 3 lakhs kilometer ಹೋಗುತ್ತೆ. ಸೊ ಆ ಸ್ಪೀಡ್ ನನ್ನ ಪ್ರಕಾರ ಅಚೀವ್ ಮಾಡಕ್ ಆಗಲ್ಲ. ಆ ಸ್ಪೀಡ್ ಅಚೀವ್ ಮಾಡಕ್ ಹೋದ್ರೆ ನಾವು ಆಟಮ್ ಆಗಿ ಡಿವೈಡ್ ಆಗ್ಬಿಡ್ತೀವಿ. ಸೊ ಅದು ಬಹಳ ಕಷ್ಟ ಅಲ್ವಾ ಅದೀಶ್? ಸೊ ಕರೆಂಟ್ ಟೆಕ್ನಾಲಜಿ ಮುಂದೆ ಬರ್ಬೋದು, ನನಗಂತೂ ಗೊತ್ತಿಲ್ಲ. ಸೊ ಕರೆಂಟ್ ಟೆಕ್ನಾಲಜಿ ಇಟ್ ಈಸ್ ನಾಟ್ ಪಾಸಿಬಲ್ ಟೈಮ್ ಟ್ರಾವೆಲ್ ಅಲ್ವಾ? ಓಕೆ, ಸೊ ಇವಾಗ ಈಗ ಬಂಚ್ ಆಫ್ ಎಷ್ಟು ಗ್ಯಾಲಕ್ಸಿ, ಟೈಪ್ಸ್ ಆಫ್ ಗ್ಯಾಲಕ್ಸಿ ಏನೇನು, ಯಾವ ತರ ಟೈಪ್ಸ್ ಇದೆ? ಸ್ಪೈರಲ್ ಗ್ಯಾಲಕ್ಸಿ, ಬಾರ್ಡೆಡ್ ಗ್ಯಾಲಕ್ಸಿಸ್, ಎಲಿಪ್ಟಿಕಲ್ ಗ್ಯಾಲಕ್ಸಿ, ಇರ್ರೆಗ್ಯುಲರ್ ಗ್ಯಾಲಕ್ಸಿ. ಓಕೆ, ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಂದ್ರೆ ಅದಕ್ಕೊಂದು ಶೇಪ್ ಇರಲ್ಲ. ಸೊ ಅದು ನಾವು ಇರ್ರೆಗ್ಯುಲರ್ ಗ್ಯಾಲಕ್ಸಿ ಅಂತ ಇದು ಮಾಡ್ತೀವಿ. ಸೊ ನಮ್ಮ ಓಕೆ, ಸೊ ಗ್ಯಾಲಕ್ಸಿ ಆಯ್ತು. ಗ್ಯಾಲಕ್ಸಿ ಎಲ್ಲ ಎಲ್ಲಿದ್ದಾವೆ? ಅದಕ್ಕೆ ಏನಂತೀವಿ ನಾವು ಗ್ಯಾಲಕ್ಸಿ? ಗ್ಯಾಲಕ್ಸಿ ಎಲ್ಲ ಯೂನಿವರ್ಸ್ ಒಳಗಡೆ. ಓಕೆ, ಸೊ ಯೂನಿವರ್ಸ್. ಸೊ ಮಲ್ಟಿವರ್ಸ್ ಅಂದ್ರೆ ಏನು? ಮಲ್ಟಿವರ್ಸ್ ಅಂದ್ರೆ ಒಂದ್ ಯೂನಿವರ್ಸ್ ತರ ಇನ್ನೊಂದ್ ಯೂನಿವರ್ಸ್ ಇರುತ್ತೆ, ಅದನ್ನ ಮಲ್ಟಿವರ್ಸ್ ಅಂತಾರೆ. ಎಷ್ಟೊಂದ್ ಯೂನಿವರ್ಸ್. ಓ, ತುಂಬಾ ಓಕೆ, ನಾವು ಗ್ಯಾಲಕ್ಸಿ ನೋಡಿದ್ವಿ, ಗ್ಯಾಲಕ್ಸಿಗಳು ಇಟ್ಕೊಂಡಿರೋದನ್ನ, ಗ್ಯಾಲಕ್ಸಿ ಇರೋದನ್ನ ಯೂನಿವರ್ಸ್ ಅಂತೀವಿ. ಅದೇ ತರ ಯೂನಿವರ್ಸ್ ತುಂಬಾ ಇದೆ ಅಲ್ವಾ? ಓಕೆ, ಸೊ ನಾವ್ಯಾವ ಟ್ರಾವೆಲ್ ಮಾಡೋಣ? ಸೋಲಾರ್ದು ಬಿಟ್ಟು, ನಮ್ಮ ಸೋಲಾರ್ ಸಿಸ್ಟಮ್ ಬಿಟ್ಟೆ ಟ್ರಾವೆಲ್ ಮಾಡಕ್ಕಾಗಲ್ಲ ಅಲ್ವಾ ಈಗಿರೋ ಕರೆಂಟ್ ಟೆಕ್ನಾಲಜಿ ಅಲ್ವಾ? ಈಗ ನಿಮ್ಗೆ ಏಲಿಯನ್ಸ್ ಬಗ್ಗೆ ಏನಾದ್ರು ಗೊತ್ತಾ? ಏಲಿಯನ್ಸ್ ಇದಾರಮ್ಮ? ಅದ್ರ ಬಗ್ಗೆ ಹೇಳು, ಏನ್ ಗೊತ್ತಿದೆ? ಒಂದ್ಸತಿ ಇದು ನಮ್ ಅರ್ತ್ ಇದು ಕಳ್ಸಿದ್ದು ಒಂದ್ ಮಿಷನ್. ಅದ್ರಲ್ಲಿ ಒಂದ್ ಸ್ಪೇಸ್ ಕ್ರಾಫ್ಟ್ ಒಂದ್ ಫೋಟೋ ತೆಗಿತ್ತು. ಅದು ಮೂನ್ ಮೇಲೆ ಒಂದು ಏಲಿಯನ್ ಟೈಪ್ ಫೇಸ್ ಇತ್ತು, ರಾಕ್ ಮೇಲೆ ಆಗಿತ್ತು ಆ ತರ. ಆಮೇಲೆ ಕೆಲವ್ರು ಹೇಳ್ತಾರೆ ಮಾರ್ಸ್ ಮೇಲೂ ಇದಾರೆ ಅಂತ. ಅದ್ರ ಬಗ್ಗೆ ಏನೇನು ಗೊತ್ತಿದೆ? ಏಲಿಯನ್ಸ್ ಬಗ್ಗೆ ತಿಳ್ಕೊಂಡಿದ್ಯಾ? ಏಲಿಯನ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಂಡಿಲ್ಲ. ಓಕೆ, ನೀನು ನಮ್ದು ಇದು ಹೇಳ್ಬೋದಾ? ಬಿಗ್ ಬ್ಯಾಂಗ್ ಥಿಯರಿ ಹೇಳ್ಬೋದಾ? ಎಕ್ಸ್ಪ್ಲೈನ್ ಮಾಡ್ಬೋದಾ? ಸ್ವಲ್ಪ ಹೇಳ್ತೀಯ ಅದ್ರ ಬಗ್ಗೆ? ಸ್ಟಾರ್ಟಿಂಗ್ ಬಿಗ್ ಬ್ಯಾಂಗ್ ಆಗೋಕ್ಕಿಂತ ಮುಂಚೆ ಒಂದ್ ಆಟಮ್ ಕಿಂತ ಚಿಕ್ಕದಿತ್ತು ಅಂತ, ಏನೋ ಥಿಂಗು. ಅದ್ ಸಿಕ್ಕಾಪಟ್ಟೆ ಹೀಟ್ ಆಗಿ 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 ಬರ್ಸ್ಟ್ ಆಯ್ತಂತೆ. ಅದು 1 millisecond ಅಲ್ಲೇ ಒಂದ್ ಎಷ್ಟು 10 and 15 light years ದೊಡ್ಡದಾಯ್ತಂತೆ. ಆಫ್ಟರ್ 3 billion years ಆಮೇಲೆ ಗ್ಯಾಲಕ್ಸಿ ಎಲ್ಲ ಆಗಕ್ ಸ್ಟಾರ್ಟ್ ಆಯ್ತಂತೆ. ಆಮೇಲೆ 4.5 billion years ಆಮೇಲೆ ನಮ್ ಸೋಲಾರ್ ಸಿಸ್ಟಮ್ ಆಯ್ತಂತೆ. ಸೋಲಾರ್ ಸಿಸ್ಟಮ್ ಫಾರ್ಮ್ ಆಯ್ತು. ಓಕೆ, ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಒಂದು ಸ್ಮಾಲ್ ಆಟಮ್ ಕಿಂತ ಚಿಕ್ಕದು ಅದು ಎಕ್ಸ್ಪೋರ್ಟ್ ಆಗ್ಬಿಟ್ಟು ಈ ತರ ಯೂನಿವರ್ಸ್ ಆಗಿರೋದು. ನಾವೆಲ್ಲ ಇದೀವಲ್ಲ, ಗ್ಯಾಲಕ್ಸೀಸ್, ಸಣ್ಣ ಇದು ನಕ್ಷತ್ರಗಳು, ಗ್ರಹಗಳು ಎಲ್ಲ ಸ್ಮಾಲ್ ಆಟಮ್ ಗಿಂತ ಚಿಕ್ಕದು ಮ್ಯಾಟರ್ ಇಂದ ಆಗಿರೋದು. ಮೆಟೀರಿಯಲ್ ಅನ್ನಕ್ಕಲ್ಲ, ಮ್ಯಾಟರ್. ಸೊ ಆ ಮ್ಯಾಟರ್ ಇಂದ ಆಗಿರೋದು ಅಂತ ಹೇಳ್ಬಿಟ್ಟು ಅದೀಶ್ ಹೇಳ್ತಿದ್ದಾನೆ. ಸೊ ಇದು ಒಂಥರ ನಮ್ಮ ಊಹೆಗೂ ಮೀರಿದಂಥದ್ದು. ಯಾಕಂತಂದ್ರೆ ನಾವು ಅದರಿಂದ ಬಂದಿರೋದಂತೆ. ಇವಾಗ ಇನ್ನೊಂದು ಕಾನ್ಸೆಪ್ಟ್ ಕಾನ್ಸೆಪ್ಟ್ ಅಲ್ಲ, ಇನ್ನು ಸೈಂಟಿಸ್ಟ್ ಎಲ್ಲ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಯೂನಿವರ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅಂತ. ಒನ್ ಟೈಮ್ ಅಲ್ಲಿ ಮತ್ತೆ ಸಿಂಕ್ ಬೇರೆ ಆಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದು ಸಿಂಕ್ ಆಗಿ ಆ ಮೈನ್ಯೂಟ್ ಪಾರ್ಟಿಕಲ್ ಲೆವೆಲ್ಗೆ ಬರ್ಬೋದು ಅಂತ ಅಲ್ವಾ? ಮತ್ತೆ ಮನುಷ್ಯ ಮತ್ತೆ ಇದಕ್ಕೆ ಏನ್ ಸಂಬಂಧ ಇದೆ?
ಮನುಷ್ಯರಿಗೂ ಈ ಗ್ಯಾಲಕ್ಸಿ ಸಿಸ್ಟಮ್ಗೂ ಅದ್ರ ಬಗ್ಗೆ ಏನಾದ್ರು ಗೊತ್ತಾ? ಓಕೆ, ಸೊ ಮನುಷ್ಯ, ಓಕೆ, ಮನುಷ್ಯನ ಜೀವನದ ಬಗ್ಗೆ ಅಂದ್ರೆ ಮೊದಲು ನಮ್ಮ ಭೂಮಿ ಫಾರ್ಮ್ ಆಯ್ತು, ಅದು ಹಾಟ್ ಬಾಲ್ ತರ ಇತ್ತು, ಅಂದ್ರೆ ಸುಡೋ ಕೆಂಡ ತರ ಇತ್ತು. ಓವರ್ ಎ ಪೀರಿಯಡ್ ಆಫ್ ಟೈಮ್ ಗ್ಯಾಸ್ ರಿಲೀಸ್ ಆಯ್ತು, ಅದು ಕೂಲ್ ಆಯ್ತು, ಮಳೆ ಬಂತು, ಅದರಿಂದ ಎಲ್ಲ ಯಾವುದು ಅಕ್ವೆಟಿಕ್ ಅನಿಮಲ್, ಸೊ ಅದು ಆಯ್ತು. ಅವು ಸ್ಲೋಲಿ ಕೂಲ್ ಆಗ್ತಾ ಆಗ್ತಾ, ಯಾಕಂದ್ರೆ ನೀರು ತುಂಬಾ ತಣ್ಣಗಿದೆ, ಆಕ್ಸಿಜನ್ ಇದೆ, ಸೊ ಅದರಿಂದ ಮೇಲೆ ಬಂದವು. ಅರ್ಥ ಸ್ವಲ್ಪ ಕೂಲ್ ಆಯ್ತು, ಗಿಡ ಮರಗಳೆಲ್ಲ ಸ್ಟಾರ್ಟ್ ಆದವು. ಸೊ ಹಂಗೆ ಅರ್ಥ ಮೇಲೆ ಲೈಫ್ ಸ್ಟಾರ್ಟ್ ಆಯ್ತು. ಇದೊಂದು ಥಿಯರಿ ಹೇಳುತ್ತೆ. ಸೊ ಕೆಲವೊಬ್ರು ನಾನು ಸ್ವಲ್ಪ ವಿಡಿಯೋಸ್ಗಳು ನೋಡ್ತಾ ಇರ್ತೀನಿ, ಅವರು ಹೇಳೋ ಪ್ರಕಾರ ವಿ ಆರ್ ಎಕ್ಸ್ಪೆರಿಮೆಂಟಲ್ ಅನಿಮಲ್ಸ್. ನಮ್ಮನ್ನ ಯಾರೋ ತಗೊಂಡು ಇಲ್ಲಿ ಬಿಟ್ಟಿದ್ದಾರೆ. ಯಾಕಂದ್ರೆ ನಮ್ದು DNA ನೀವು ಸ್ಟಡಿ ಮಾಡಿ ನೋಡೋದಾದ್ರೆ ಅರ್ಥ ಫಾರ್ಮ್ ಆಗಿರೋಕ್ಕಿಂತ ಹಳೇದು ನಮ್ದು DNA. ಸೊ ಎವ್ರಿ 10 lakhs ಇಯರ್, ಯಾರೋ ಹೇಳಿದ್ರು, ನನಗೂ ಗೊತ್ತಿಲ್ಲ. ಸೊ 10 lakhs ಇಯರ್ ಒಂದ್ಸತಿ ನಮ್ಮ DNA ಸ್ಟ್ರಕ್ಚರ್ ಏನೋ ಚೇಂಜ್ ಆಗತ್ತಂತೆ. ಸೊ ಅದೊಂದು ಅನಲೈಸ್ ಪ್ರಕಾರ ನಾವು ಈ ಭೂಮಿ ಮೇಲೆ ನಾವು ಎಲ್ಲಿ ಯಾವಾಗ ಭೂಮಿ ಮೇಲೆ ಬಂದಿದೀವಿ ಅದಕ್ಕಿಂತ ಹಿಂದೆ ಇದ್ವಿ. ನಮ್ನ ಯಾರೋ ತಗೊಂಡು ಇಲ್ಲಿ ಬಿಟ್ಟಿರೋದು, ಅಥವಾ ನಾವು ಹೆಂಗೋ ಬಂದೋ ಗೊತ್ತಿಲ್ಲ. ಬೇರೆ ಗ್ರಹಗಳಿಂದ ಬಂದಿರ್ಬೋದು, ಅಥವಾ ಯಾರೋ ತಗೊಂಡ್ ಬಿಟ್ಟಿರ್ಬೋದು. ಏಲಿಯನ್ಸ್ ಅಂತೀವಲ್ಲ, ಅವರೇ ತಗೊಂಡ್ ಬಿಟ್ಟಿರ್ಬೋದು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ. ಇಷ್ಟು ದೂರ ಯಾರು ಬಿಡ್ತಾರೆ? ನಮ್ಗಿಂತ ಅಡ್ವಾನ್ಸ್ ಇದ್ದವ್ರು ತಂದು ಬಿಡ್ತಾರೆ ಅಲ್ವಾ? ನೋಡಿದ್ರಲ್ಲ ವೀಕ್ಷಕರೇ, ಮಕ್ಕಳು ಪ್ರತಿಭೆ ಇರೋದು ದೊಡ್ಡದಲ್ಲ, ಮತ್ತು ಅವರು ಪ್ರತಿಭಾನ್ವಿತರು ಹುಟ್ಟಿರೋದು ದೊಡ್ಡದಲ್ಲ. ಅದಕ್ಕಿಂತ ಮುಖ್ಯವಾದದ್ದು ಅವ್ರ ತಂದೆ ತಾಯಿ ಅವ್ರಿಗೆ ಕೊಡೋ ಸ್ಕೋಪು. ಅವ್ರಿಗೋಸ್ಕರ ಕಾನ್ಸಂಟ್ರೇಷನ್ ಮಾಡಿ ಆ ಹುಡುಗನಿಗೆ ಬೇಕಾಗಿರೋಂಥ ಸೌಲಭ್ಯಗಳು ಕೊಡೋದಾಗಲಿ, ಮತ್ತು ಅವನ ಜೊತೆಗಿದ್ದು ಅವನಲ್ಲಿರೋ ಪ್ರತಿಭೆನ ಬೆಳೆಸೋದು ಭಾಳ ಮುಖ್ಯ ಆಗುತ್ತೆ. ಇಲ್ಲಿ ಆದಿಶ್ ಎಂ ಪಾಟೀಲ್ ಅವರು ಪ್ರತಿಭಾನ್ವಿತ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅವನ ತಂದೆ ತಾಯಿಗಳು ಅದಕ್ಕೆ ನೀರಿರಿದು ಪೋಷಿಸ್ತಾರಲ್ಲ, ಅದು ಭಾಳ ಮುಖ್ಯ ಆಗುತ್ತೆ. ಅವರಿಬ್ಬರು ಎಷ್ಟು ಕಷ್ಟಪಟ್ಟು ಅವನಿಗೆ ಬೇಕಾಗಿರೋ ಸೌಲಭ್ಯಗಳನ್ನೆಲ್ಲ ಕೊಟ್ಟು ಅವನ ಪ್ರತಿಭೆಯನ್ನು ಬೆಳೆಸೋದಕ್ಕೆ ಭಾಳ ಕಾರಣರಾಗಿದ್ದಾರೆ. ಅದು ನಮಗೆ ಈ ಇಂಟ್ರೋಲ್ಲಿ ಗೊತ್ತಾಗ್ತಾ ಇದೆ. ಮತ್ತು ಅದೇ ರೀತಿ ಪ್ರತಿಯೊಬ್ಬ ಮಕ್ಕಳು ತಂದೆ ತಾಯಿಗಳು ಸಹಿತ ಅವರ ಮಕ್ಕಳ ಒಂದು ಪ್ರತಿಭೆ ಬೆಳೆಯೋದಕ್ಕೆ ಅವರು ಕಷ್ಟಪಡಲೇಬೇಕು, ಮತ್ತು ಅದಕ್ಕೆ ಬೇಕಾಗಿರೋ ಸೌಲಭ್ಯವನ್ನು ಮಾಡಿಕೊಡಲೇಬೇಕು ಅನ್ನೋದು ಇದರಿಂದ ತಿಳ್ಕೊಬೇಕಾಗುತ್ತೆ. ಮತ್ತು ಈಗ ಪ್ರೆಸೆಂಟ್ ಇರೋ ಆದಿಶ್ ಎಂ ಪಾಟೀಲಿಂದ ಈಗ ಇಲ್ಲಿವರೆಗೂ ನೋಡಿದ್ವಿ. ಈಗ ಒಂದು ಚಿಕ್ಕ ಮಗು ಇದ್ದಾಗಿಂದ ವಿಡಿಯೋಗಳು ನೋಡೋಣ, ಮತ್ತು ಫೋಟೋಗಳು ನೋಡೋಣ, ಬನ್ನಿ. Hi, this is Adish M. Patil, studying in grade 2. Today I am going to talk about countries which is situated on the South American continent. Brazil, Peru, Colombia, Venezuela, Ecuador, Guyana, Suriname, Argentina, Chile, Bolivia, Paraguay, Uruguay, French Guyana. Indian states: Arunachal Pradesh, Assam, Andhra Pradesh, Tamil Nadu, Telangana, Tripura, Punjab, Nagaland, Bihar, Chhattisgarh, Maharashtra, Madhya Pradesh, Meghalaya, Mizoram, Manipur, Goa, Gujarat, Kerala, Karnataka, Jammu Kashmir, Jharkhand, Uttar Pradesh, Uttarakhand, Haryana, Himachal Pradesh, Rajasthan, Odisha, West of Bengal, Sikkim. ಆದೇಶ್,
ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕುವೆಂಪು ಯಾವ ಬುಕ್ ಬರ್ತಿದ್ದಾರೆ? ಆಮೇಲೆ ದರಾ ಬೇಂದ್ರೆ ಅವರು, ಕಾರಂತ್ ಅವರು, ಮಾಸ್ತಿ ಅವರು, ಆಮೇಲೆ ಕಂಬಾರ್ ಅವ್ರು ಯಾವ ಬುಕ್ ಬರ್ತಿದ್ದಾರೆ? ಕಂಬಾರ್ ಸಮಗ್ರ ಸಾಹಿತ್ಯ. ಮಲೆಗಳಲ್ಲಿ ಮದುಮಗಳು ಬರೆದವರು? ಆಮೇಲೆ ವಿಕ್ರಮಾರ್ಜುನ ವಿಜಯ ಬರೆದವರು? ಪಂಪ. ಶ್ರೀರಾಮ ದರ್ಶನಂ ಕೃತಿಯ ಯಾವ ಛಂದಸ್ಸಲ್ಲಿದೆ? For the new